ಬಾರತ್ತೆ ಬಾ ನೋಡಲಿ. ಪಾತ್ರೆ ತೊಳೆದೇ ಇಲ್ಲ, ಹಂಗೆ ಇದ್ದಾವೆ. ಬಾ ತೊಳೆಯೋದು ಬಿಟ್ಟು ಅಲ್ಲಿಗೆ ಹೋಗಿದ್ಯಾ. ಮಗಳು ಓಡಾಗಿದ್ದಾಳೆ ಅಂತ ಹೇಳಿ ಆಡ್ಕೆ ಮಕ್ಕೆ. ನಿನ್ಗೇನು ಕೆಲಸ ಇಲ್ವಿ? ಕೂಲಿ ಹೋಗ್ಬೇಕು ಅಂಬೋದು ಒಂದಿಟ್ಟು ಜವಾಬ್ದಾರಿ ಇಲ್ವಲ್ಲ ನಿನಗೆ? ನಾನು ಅಡುಗೆ ಮಾಡೋಣ ಜಲ್ದು ಅಂತ ನಾನು ತಾರಾಡಿರೆ ನೀನು ಅಲ್ಲಿ ಮಾತಾಡಕ್ಕೆ ಹೋಗಿದ್ಯಾ. ಏನೋ ಒಂದು ಕ್ಷಣ ಹೊತ್ತು ಓದ್ನಮ್ಮ, ನೀನೇ ತೊಳ್ಕೊಂಬಕ್ಕಾಗಲ್ವೇನಿ? ಓಹೋ, ಮುಸ್ರೆ ತಿಕ್ಕಕ್ಕೂ ನನ್ನೇ ಕರಿತಾಳೆ. ಏನೋ ಒಂದು ಕ್ಷಣ ಹೊತ್ತು ಎಲ್ಗಾನ ಹೋಗಿ ಮಾತಾಡಂಗಿಲ್ಲ. ಓಹೋ, ಏನಂಗೆ ಇವಳು ದೊಡ್ಡ ಇವಳು ಆಗ್ಯಾವಳೆ. ನನ್ನೇ ಎದುರ್ಸಾಕ್ ಬತ್ತಾಳೆ. ಅಲ್ಲಿ ಅವ್ರ ಎದುರಿಗೆಲ್ಲ ನಾ ಬಂದಿದ್ಯಲ್ಲ, ನಾನು ಕರಿಯಕ್ಕೆ ನಾಸ್ಕೆಗಲ್ಲ ನಿನಗೆ. ಅವರೆಲ್ಲ ಏನು ಅಂದ್ಕೊಂಬಲ್ಲ ನನ್ನ ಬಗ್ಗೆ. ಓಹೋ, ಇವಳು ಸಸಿಗೆ ಎದ್ರಿಕೊಂಡು ಅದೇ ಓದ್ಲು ಅಂತ ಆಡ್ಕೊಂಡು ನಕಲ್ವೇನಿ. ಅಲ್ಲಿಗಾನ ಬಂದಳು ಕರಿಯಕ್ಕೆ. ನಾನೆಲ್ಲ ಬರ್ದಿದ್ರೆ ನೀನೇ ತೊಳಕ ಏನು ನಿನ್ನ ಕೈ ಏನು ಪಾತ್ರೆ ತಿಕ್ಕಿರೇನು ಸೌದಾಗ ಬಿಡ್ತಾವೆ? ನಾನು ಮುಸ್ರೆ ತಿಕ್ಕಂಗೆ ಕುಕ್ಕೊಂಡ್ರೆ ಅಡುಗೆ ಯಾರು ಮಾಡ್ತಾರೆ? ರಾಗ್ಯ ಸಿಟ್ಟಿರ್ಲಿಲ್ಲ, ಅದನ್ನ ಹಾಕಿಸ್ಕೊಂಬರ್ಬೇಕಾಗಿತ್ತಾ? ಹೋಗಿ ನನ್ನ ಕೈಲಾಗಲ್ಲ, ನನ್ನ ಗೊಯ್ಲಿ ಒತ್ಕೊಂಡು ಹೋಗೋಕ್ಕಾಗಲ್ಲ. ಮುಸ್ರೆ ತಿಕ್ಕಿಕ್ತೀನಿ, ಹೋಗಿ ನೀನು ಹಾಕಿಸ್ಕೊಂಬ ಅಂತ ಹೇಳಿ ಕಳಿಸ್ತೆ. ಈಗ ನನಗೆ ಮುಸ್ರೆ ತಿಕ್ಕು ಅಂತ ಹೇಳ್ತೀಯ. ಸುಮ್ಮನೆ ತಿಕ್ಕೋ, ಜಲ್ದು ಅಡುಗೆ ಮಾಡಿ ಹೋಗ್ಬೇಕು. ಉಂಟು ಕೂಲಿವಾಗಿ ಮಾಡಬೇಕು ಕಣಿ, ಮಾಡಬೇಕು. ಇಷ್ಟು ವರ್ಷ ನಾವು ಮಾಡಿದ್ದೀವಿ, ಈಗ ಮಾಡೋಕ್ಕಾಗಲ್ಲ ನಿನ್ನಂಗೆ. ನಮಗೇನು ವಯಸ್ಸೈತೆ ಇನ್ನೇನ? ನೀನಂತೂ ಹುಡುಗಿ ಮಾಡ್ತೀವಿ. ಕೂಲಿನೂ ಬರಬೇಕು, ಮನೆಯಾಗೂ ಕೆಲಸ ಮಾಡಬೇಕು ಅಂದರೆ ಯಾವಳ ಕೈಲಾಗುತ್ತೆ? ನನಗೆ ಸುಸ್ತಾಗುತ್ತೆ ಕೂಲಿ ಹೋಗಿ ಬಂದು. ಇವಳು ಮುಸ್ರೆ ತಿಕ್ಕು, ನೀರು ತಂದೊಯ್ಯಿ, ರಾಗಿ ಹಾಕಿಸ್ಕೊಂಬ ಅಂತ ಹೇಳ್ತಾಳೆ. ನಾನು ಕೂಲಿ ಬರ್ತಿರೋದೇ ಹೆಚ್ಚು ಅಂಥದ್ರಾಗೆ ಮುಸ್ರೆ ಎಲ್ಲ ತಿಕ್ಕಕ್ಕೆ ಹೇಳ್ತಾಳೆ. ತಿಕ್ಕೆ ಸುಮ್ಮನೆ ಕುಕ್ಕೊಂಡು. ಹೌದೌದು, ನೀನು ಇಷ್ಟು ವರ್ಷ ಮಾಡಿರೋದ ಊರಿನ ಜನಗಳು ಎಲ್ಲರೂ ಹೇಳ್ತಾರೆ, ನೀನು ಹೆಂಗೆ ಸಂಸಾರ ಮಾಡ್ತಿದ್ದೆ ನಾನು ಬರೋದಕ್ಕೂ ಮೊದಲು ಅಂತಾನೆ. ಏನೋ ದೊಡ್ಡದಾಗಿ ದಬ್ಬಾಕಿದ್ದೀನಿ ಅಂತಾನೆ ಹೇಳಕ್ ಬರಬೇಡ. ನನಗೂ ಗೊತ್ತೈತಿ ಎಲ್ಲನ ಹೇಳಿದಾರೆ ಊರಿನ ಹೆಂಗಸ್ರು ಎಲ್ಲನ. ನೀನು ಹೆಂಗೆ ಸಂಸಾರ ಮಾಡ್ತಿದ್ದೆ ನಾನು ಮದುವೆ ಆಗಿ ಬರೋದಕ್ಕೂ ಮೊದಲು ಅಂತಾನ ಎಲ್ಲರೂ ಹೇಳಿದಾರೆ. ಬಾ ಸುಮ್ಮನೆ ಯಾಕೆ ಇಲ್ದಿರೋದೆಲ್ಲ ಹೇಳ್ತೀಯ? ನೀನು ಹೇಳಿರು ನಾನು ನಂಬಾಳಲ್ಲ ನಾನು. ಸುಮ್ಮನೆ ತಿಕ್ಕೋಗಿ ಹೋಗಿ, ಟೈಮ್ ಆಗುತ್ತೆ ಈಗಲೇನೆ. ಕೂಲಿ ಹೋಗ್ಬೇಕು ಜಲ್ದು ಉಂಡು. ಅವ್ರೇನಾದ್ರು ತಡವಾಗಿ ಹೋದ್ರೆ ಅಷ್ಟೇನೆ ಅರ್ಧ ಕೂಲಿ ಕೊಡ್ತಾರೆ. ನನಗೆ ಸೊಂಟ ಹಿಡ್ಕೊಂಡಂಗೆ ಆಗುತ್ತೆ ಕಣಿ, ಕುಕ್ಕೊಂಡು ಮುಸ್ರೆ ತಿಕ್ಕಕ್ಕಾಗಲ್ಲ. ಬೇಕಂದ್ರೆ ಯಾತನ ನೀರು ಪರ ತೊಂದೊಯ್ಯನ್ನು ತೊಂದೊಯ್ತೀನಿ ತಿರಾನ. ಇವತ್ತು ಮುಸ್ರೆ ತೊಳಕ ತಿರಾನ, ನನಗೆ ಯಾಕೆ ಸೊಂಟ ಹಿಡ್ಕೊಂಡಂಗಾಗಿತ್ತು. ನನಗೆ ತಿಕ್ಕಕ್ಕಾಗಲ್ಲ. ನೀರು ತಂದೊಯ್ಯಿ ಅಂದಾಗ ನೀರು ತರಕ್ಕಾಗಲ್ಲ, ಒತ್ಕೊಂಬರಕ್ಕಾಗಲ್ಲ, ನಡ್ಕೊಂಡು ಕಾಲು ನೋಯ್ತವೆ. ನೀನೇ ತಾಂಬ ಮುಸ್ರೆ ಬೇಕಂತ ತೊಳ್ಕೊಡ್ತೀನಿ ಅಂತೀ. ಮುಸ್ರೆ ತಿಕ್ಕು ಅಂದಾಗ ಮುಸ್ರೆ ತಿಕ್ಕಕ್ಕಾಗಲ್ಲ, ಸೊಂಟ ನೋಯ್ತೈತೆ, ನೀರು ಬೇಕಾದ್ರೆ ತತ್ತೀನಿ ಅಂತ ಹೇಳ್ತೀವಿ. ನಿಂದಿದೆ ಆತು, ಸುಮ್ಮನೆ ತಿಕ್ಕೋಗತ್ ಕಲ್ಕ. ನೀರು ತಂದೊಯ್ದಿದ್ದೀನಿ ನಾನು. ಓಹೋ, ನೆನ್ನೆ ಸಹ ನೀರು ತಂದೊಯ್ಯಿ ಅಂದೆ, ಇವತ್ತಾಲೆ ನೀರು ತಂದೊಯ್ತೀನಿ ಮುಸ್ರೆ ತಿಕ್ಕು ಅಂತ ಹೇಳ್ತೀವಿ. ನಾನು ನೀರೆಲ್ಲ ತಂದೊಯ್ದೀನಿ, ನೀನು ಮುಸ್ರೆ ತಿಕ್ತೀಯ ಅಂತಾನ. ಇವತ್ತಾಲೆ ಮುಸ್ರೆ ತಿಕ್ಕಕ್ಕಾಗಲ್ಲ ಅಂತೀಯ? ಅಲ್ಲಿ ಹೋಗಿ ಅವ್ರು ಇವ್ರನ್ನ ಆಡ್ಕೆಮಕ್ಕಾಗುತ್ತೆ? ಕೆಲಸ ಮಾಡೋಕ್ಕಾಗಲ್ವೇ ಮನೆಗೆ? ಏನೋ ಬೇಜಾರಕ್ಕೆ ಹೋಗ್ತೀವಮ್ಮ, ಅವ್ರ ಮಂತಕ್ಕೆ ಇವ್ರ ಮಂತಕ್ಕೆ ಮಾತಾಡಕ್ಕೆ ಒಂದು ಕ್ಷಣ ಹೊತ್ತು. ಎಲ್ಗೂ ಹೋಗಂಗಿಲ್ವೇನು? ಓಹೋ, ಇವಳೇನೋ ದೊಡ್ಡ ಇವಳಾಗ್ಯವಳೆ. ಇವಳು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕೇನು? ಯಾರ ತಗೋ ಮಾತಾಡಂಗಿಲ್ವೇನ ನಾವು? ಮಾತಾಡು, ನಿನ್ನ ಯಾರು ಮಾತಾಡಲ್ಲ. ಏನು ಬಾಯಿಗೇನು ಅಂಟಾಕಿಲ್ಲ ಮಾತಾಡಬೇಡ ಅಂತಾನೆ. ಆದರೆ ಮೊದಲು ಕೆಲಸ ಮಾಡು, ಮನೇದು ಕೆಲಸ ಮಾಡಿಬಿಟ್ಟು ಏನು ಕೆಲಸ ಇದ್ದಿದ್ದಾಗ ಹೋಗಿ ಎಷ್ಟಾದ್ರೂ ಮಾತಾಡು. ನನಗೇನಾಗಬೇಕಾಗಿತ್ತು? ಕೂಲಿ ಹೋಗೋ ಟೈಮಿಗೆ ಸರಿಯಾಗಿ ಬಂದರೆ ಸಾಕು. ಈಗ ಮುಸ್ರೆ ತಿಕ್ಕೋಗು ಜಲ್ದು, ಅಡುಗೆ ಮಾಡ್ಬೇಕು ನಾನು. ಅವನೆಲ್ಗೋದ್ನೇ ನಿನ್ನ ಗಂಡ? ನಾಗೆಲ್ಗೋದ? ಮಂತಾಗಿರಲ್ವಲ್ಲ? ಆಗಿರ್ಲಿಲ್ಲ ಸಾರು ಪಾರು ಮಾಡಕ್ಕೆ, ಅದಕ್ಕೆ ಇಸ್ಕೊಬರೋಗು ಯಾರ ತಗೋಣ ಅಂತ ಹೇಳಿ ಕಳ್ಸಿದ್ದೀನಿ. ದುಡ್ಡು ಕೊಟ್ಟಿದ್ಯೋ ಇಲ್ವೋ? ದುಡ್ಡು ಯಾಕೆ ಕೊಡೋಣ? ಹೋಗಿ ಇಸ್ಕೊಬತ್ತಾರೆ ಸಾವುಕಾರ ಹೊಲ್ದಾಗಿ ಇದಾವಲ್ಲ, ಕೆಲ್ಸಕ್ಕೆ ಹೋಗ್ತಾರಲ್ಲ, ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿ ಇಸ್ಕೊಂಬರೋಗು ಅಂತ ಹೇಳಿ ಕಳ್ಸಿದ್ದೀನಿ. ಇಸ್ಕೊಂಬತ್ತಾರೆ ಬಿಡು, ಕೊಡ್ತಾರೆ ಸಾವುಕಾರು. ನಾಳೆಕೋ ನಾಡ್ದ ಯಾವಾಗನ ಕೂಲಿ ಹೋಗಿ ತೀರ್ಸುತ್ತಾಯಪ್ಪ. ಗಂಗಿ ಈಗಳೆ ಒಂದೊತ್ತು ಕಾಯಿ ತಗೊಂಬ ಅಂತ ಹೇಳಿದ್ದಲ್ಲ, ತಗೊಂಬಂದಿದ್ದೀನಿ. ಗೊನೆನೆ ಕಟ್ಕೊಂಡು ಹಂಗೆ ಓದ್ಕೊಂಬಂದೆ, ಸೀಲಿರ್ಲಿಲ್ಲ ಅಲ್ಲಿ, ಅದಕ್ಕೇನೆ ತಲೆ ಮೇಲೆ ಕಿಕ್ಕೊಂಬಂದೆ. ಇಳಿಸು ಕೆಳಕ್ಕೆ ಬಾರ ಓದ್ಕೊಂಡು ಏನು ನಿಂತಿದ್ಯಾ? ಒಂದು ಚೀಲ ಪಾಲ ತಗೊಂಡು ಹೋಗೋಣ ಅಂಬದು ಗೊತ್ತಾಗಲ್ಲ ನಿನಗೆ? ಎಲ್ಲಾನು ಹೇಳ್ಕೊಡ್ಬೇಕು ನಿನಗೆ, ತಲೆಯೆಲ್ಲ ಉರಿಯಲ್ಲಿ. ಇಳಿಸು ಕೆಳಕ್ಕೆ ಜಲ್ದು. ಏನಾಗ ಯಾರು ಹೊಲ್ದ ಕಿತ್ಕೊಂಬಂದು ಇವನ? ಸಾವುಕಾರ ಹೊಲ್ದ ಕಿತ್ಕೊಂಬಂದೆ ಕಣಮ್ಮ. ಯಾಕೆ? ದುಡ್ಡು ಕೊಟ್ಟು ಅಥವಾ ಏನು ಕೇಳ್ದೆ ಹಂಗೆ ಕಿತ್ಕೊಂಬಂದು ಮರತ್ತಿ? ಯಾಕಮ್ಮ ನಿನಗೆ ಯಾಕೆ ಈ ಅನುಮಾನ? ನಾನು ಕೇಳಿಬಿಟ್ಟೆ ಕಿತ್ಕೊಂಬಂದಿರೋದು. ಕೂಲಿ ಬಂದು ತೀರಿಸ್ತೀನಿ ಸಾವುಕಾರ್ರೆ, ಒಂದೊತ್ತು ಕಾಯಿ ಕೊಡ್ರಿ, ಮನೆಗೆ ಕಾಯಿ ಒಂದು ಇಲ್ಲ ಸಾರಿಗೆ ಪಾರಿಗೆ ಹಾಕಕ್ಕೆ ಅಂತ ಹೇಳ್ದೆ. ಹೊಲ್ದಕ್ಕೆ ಇರ್ಬೇಕೇನೋ ಯಾವ್ದಾರ ಒಂದು ಮರ ಹತ್ತಿ ಕಿತ್ಕೊಂಡು ಹೋಗೋ ಒಂದೊತ್ತು ಕಾಯಿ ಅಂತಂದ್ರು. ಕಿತ್ಕೊಂಬಂದೆ ಅವ್ರನ್ನ ಕೇಳಿ. ನಾನೇನು ಕದ್ಕೊಂಬಂದಿರೋದಲ್ಲ. ಏನೂ ಇಲ್ಲ, ಸುಮ್ಮನೆ ಕೇಳಿದೆ. ಅಲ್ಲ ಕೂಲಿ ದುಡ್ಡೆಲ್ಲ ಇಸ್ಕೊಂಡು ಇಕ್ಕಂತಾರಲ್ಲ, ಕಾಯಿ ತರಕ್ಕೆ ದುಡ್ಡು ಕೊಡ್ಬೇಕಂಬದು ಗೊತ್ತಾಗಲ್ಲ. ಓಹೋ, ಸಾಲ ಹೇಳಿ ಇಸ್ಕೊಂಬ ಅಂತ ಕಳ್ಸಿರೋದು ನೋಡಿ. ಏಳು ಇಸ್ಕೊಂಬರ್ಲಿ ಬಿಡು, ಕೊಡ್ತಾರ ಅವರು ಅವ್ರ ಹೊಲ್ದಕ್ಕೆ ಕೆಲ್ಸಕ್ಕೆ ಹೋಗುತ್ತೆ ತಾನೇ. ಯಪ್ಪ ತೀರ್ಸುತ್ತೆ ಹೋಗಿ. ನಾಳೆ ಒಂದು ದಿವಸ ಹೋದ್ರೆ ಈ ಕಾಯಿ ದುಡ್ಡೆಲ್ಲ ತೀರುತ್ತೆ. ಯಾತ್ಕ ಗೊಬ್ಬರ ಹಾಕಕ್ಕೋ, ಇಲ್ಲಾಂದ್ರೆ ನೀರಿಕ್ಕಾಕೋ, ಇಲ್ಲ ತೆಂಗಿನಕಾಯಿ ಕೀಳಕ್ಕೋ ಯಾಕಾದ್ರೂ ಕರಿತಲೇ ಇರ್ತಾರೆ ಸಾವುಕಾರರು. ತೀರಿಸ್ತಾನೆ. ಯಾಕತ್ತೆ ಹೆಂಗಂತ ತೀರಿಸ್ಲೇಬೇಕು ಮತ್ತೀಗ ಸಾಲ ಇಸ್ಕೊಂಬಂದ್ಮೇಲೆ. ಬಿಟ್ಬಿಡ್ತಾರ ಅವ್ರು ಸಾವುಕಾರರು. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ, ನನಗೆ ಗೊತ್ತೈತಿ. ಕೆಲ್ಸಕ್ಕೆ ಕಳ್ಸೋದು ಹೋಗು, ನೀನು ಮುಸ್ರೆ ತಿಕ್ಕೋಗು ಮೊದಲು. ಮಾತೇ ಆತು, ಜಲ್ದು ಮುಸ್ರೆ ತಿಕ್ಕೊಡು, ನನಗೆ ಅಡುಗೆ ಮಾಡಬೇಕು. ನಾನು ಹೋಗಿ ತರಕಾರಿ ಹಚ್ಕೊಂಡು ಖಾರ ರುಬ್ಕೊಂತೀನಿ ಹಂಗೆ. ನೀನು ಜಲ್ದು ತೊಳೆಯಾಗ ಹೋಗಿ.
ಬಾಗ್ಲಾಗ ಇಕ್ಕಲ್ಲ ಕಾಯಿನ ತಗೊಂಡೋಗಿ ಒಳಕ್ಕೆ ಇಕ್ಕೋಗ ಮೂಲೆಕ್ಕೆ ಯಾವಾಗನ ಬೇಕಾದಾಗ ಒಂದೊಂದ ಸುಲ್ಕಮಕ್ಕಾಗುತ್ತೆ ತಗೊಂಡೋಗಿ ಒಳಕ್ಕೆ ಇಕ್ಕೋಗಪ್ಪ. ಹ್ಞೂ ಸರಿ ಇರು ಇಕ್ತೀನಿ. ಯೋ 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 ಅಲ್ಲ ಅಲ್ಲಿಂದ ಕಾಯಿ ಒತ್ಕೊಂಡ್ ಬಂದಿರೋದು ಅಲ್ದೇನೆ ಇನ್ನ ಇವಳು ಹೇಳ್ದಂಗೆ ಒಳಗೆ ತಗೊಂಡೋಗಿ ಇಕ್ಕ. ಹೇಳಿದ್ದೆಲ್ಲ ನಮ್ಮ ಮುಂದಕ್ಕೆ ಮಾಡಿಕ್ಕು. ನಿಮ್ಗೇನು ಒಂದಿಟ್ಟು ಇದಿಲ್ವೇನು ಇಕ್ಕಂತ ಬಿಡು ಅವಳೆಲ್ಲ ಹೋಗು ನೀನು ಸುಮ್ಮನೆ. ಅವು ಕಾಯಿ ಒಂದು 8-10 ಇದಾವಂತೆ ಕಾಯಿ. ಆ ಓಸುನು ನಾನು ಇಟ್ಕೊಂಡೋಗಿ ಒಳಕ್ಕೆ ಇಕ್ಕಕ್ಕಾಗುತ್ತಾ? ಬಿಡು ಅಯ್ಯಪ್ಪ ಇಕ್ಕುತ್ತೆ. ನಿನ್ಗೇನು ಕಷ್ಟ? ಅಯ್ಯಪ್ಪ ಇಕ್ಕೋದ್ರಿಂದನ ಏನು ಹಿಂಗೆ ಹೇಳ್ಕೊಡ್ತಾ ಇದೆಯಲ್ಲ. ಏನಾಗ ನೀನು ಸುಮ್ಮನೆ ಹೋಗು. ಅವಳು ಬೇಕು ಅಂದರೆ ಒಳಕ್ಕೆ ಇಕ್ಕಂತಾಳೆ. ನೀನು ಹೋಗು ನೀನು. ಏ ಗಂಗಿ ನೀನೇನೆ ಒಂದೊಂದೇ ಕಿತ್ಕೊಂಡು ಒಳಕ್ಕೆ ಇಕ್ಕೆ. ಇಲ್ಲಾಂದ್ರೆ ಎಳ್ಕೊಂಡು ಹೋಗು, ನಾನು ಹೋಗ್ತೀನಿ. ಹ್ಞೂ ಸರಿ ಆತು ಹೋಗಪ್ಪ. ನಿಮ್ಮ ಅಮ್ಮಗೆ ನಿನ್ನ ಕೈಲಿ ಏನಾನು ಕೆಲಸ ಮಾಡ್ಸಿರೆ ನೋಡಿ ಸಹಿಸ್ಕೆಮಕ್ಕಾಗಲ್ಲ. ಏನೋ ನಾನೇನು ಸುಮ್ಮನೆ ಕುಕ್ಕೊಂಡಿದ್ದೀನಿ ಏನೋ ಅಮ್ಮಗೆ ನೋಡ್ದ ಹೆಂಗೆ ಹೇಳ್ತೈತಿ. ಅಯ್ಯೋ ನಿಧಾನಕ್ಕೆ ಇಕ್ಕೇಳ್ರಿ, ಇಬ್ರು ಸೇರ್ಕೊಂಡು ಹಿಡ್ಕೊಂಡು ಹೋಗ್ರಿ ಚೀರಾನ. ಹ್ಞೂ ಸರಿ ಸರಿ ಆತು ಹೋಗು ಇಕ್ಕಂತೀನಿ. ಎಲ್ಲಿ ಬರಬೇಕು ಎಲ್ಗನ ಓದಾನು ಉಂಡು ಕೂಲಿ ಹೋಗ್ಬೇಕು. ಹ್ಞೂ ಬತ್ತೀನಿ, ಹಿಂಗೆ ಹೋಗಿ ಅತ್ಲಾಗ ಹೋಗಿ. ಬರ್ರಿ ಈ ಕಾಯಿನ ಒಳಕ್ಕೆ ಇಟ್ಕೊಂಡು ಹೋಗೋಣ. ನಾನ ಹಿಡ್ಕೊಂಡು ಹೋಗು. ನೀ ತಾನೇ ತರಿಸ್ಕೊಂಡಿರಾಳು. ಹಿಡ್ಕೊಂಡೋಗಿ ಒಳಕ್ಕೆ ಇಕ್ಕೆ ಹೋಗು. ನಾನು ಮುಸ್ರೆ ತೊಳಿತೀನಿ ಹಂಗೆ. ನೋಡ್ದ ಅಯ್ಯಪ್ಪ ಹೆಂಗ ಒಳಕ್ಕೆ ಇಕ್ಕೋಗೋದು. ಈಗ ಹಿಡ್ಕೊಂಬನ್ ಬಾ ಅಂತಂದ್ರೆ ಹಿಡ್ಕೊಂಬಕ್ಕೂ ಬರಂಗಿಲ್ಲ. ಇರು ಮಾಡ್ತೀನಿ ವಾತಿಗೆ ಸರಿಯಾಗಿ. ಹಂಗೆ ಬದುಕು ಮಾಡ್ಬೇಕು ಮೈ ಬಗ್ಸಿ. ಆಗಲ್ವಂತ ಆಗಲ್ಲ. ನಾನು ಎಳ್ಕೊಂಡು ಹೋದ್ಲು ಹಂಗೆ ಎಳ್ಕೊಂಡು ಹೋಗ್ಬೇಕು. ಈ ಸೌನ್ ಮುಸ್ರೆ ಇದಾವೆ ನನಗೆ ತಿಕ್ಕಕ್ಕೆ ಕೇಳ್ತಾಳೆ. ಓಹೋ ಏನೋ ತಿಕ್ಕೊಂಡ್ರೇನು ಆ ಕೈಯೇನು ಸೌದ ಹೋಗ್ತಾವೇನೋ ಅಮ್ಮಂಗೆ. ಇವಳಿಗೆ ಹಿಂಗೆಲ್ಲ ಮಾಡಿದ್ರೆ ಸರಿಯಾಗಲ್ಲ. ಇವಳು ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಇರು ಎದ್ದು ಓಡಾಡಬಾರ್ದು, ಹಂಗೆ ಮಾಡಬೇಕು ಇವಳಿಗೆ. ಈ ಗಯ್ಯಾಳಿ ಗಂಗಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ನಾ ಏನೇನೋ ಮಾಡಿದೆ, ಆದರೆ ಅದೇನೂ ಉಪಯೋಗಕ್ಕೆ ಬರಲಿಲ್ಲ. ಇರು ಸರಿಯಾಗಿ ಮಾಡ್ತೀನಿ, ಮಾಟ ಮಂತ್ರ ಮಾಡಿಸ್ತೀನಿ. ಯಾರ ತಕ್ಕನ ಹೋಗಿ ನಾನು ಏನು ಹೇಳ್ತೀನಿ ಅದನ್ನು ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನಾನು ಕುಕ್ಕ ಅಂದರೆ ಕುಕ್ಕಬೇಕು, ಮನಿಕೆ ಅಂದರೆ ಮನಿಕೇಬೇಕು. ಹಾಗೆ ಮಾಟ ಮಂತ್ರ ಮಾಡಿಸ್ತೀನಿ ಇವಳಿಗೆ. ಮಾತು ಕೇಳಲಿಲ್ಲ ಅಂತಂದ್ರೆ ಅವಳ ಕೈ ಕಾಲು ಬಿದ್ದೋಗ್ಬೇಕು. ಓಡಾಡಕ್ಕಾಗ್ದಂಗೆ, ಕೈ ಎತ್ತಕ್ಕಾಗ್ದಂಗೆ, ತಿಂಬಕ್ಕಾಗ್ದಂಗೆ, ತೊಳ್ಕೊಂಬಕ್ಕಾಗ್ದಂಗೆ ಹಂಗೆ ಮಾಟ ಮಾಡಿಸ್ತೀನಿ. ಆವಾಗಲೇ ಬುದ್ಧಿ ಕಲಿಯೋದು ಇವಳು. ನನ್ನ ಮಾತು ಕೇಳ್ತೀನಿ ಎಂಬ ತಕನ ಅವಳಿಗೆ ಎದ್ದಾಳಕ್ಕೆ ಆಗ್ಬಾರ್ದು. ಕುಂತಿತ್ತಾಗಿಂದನ ಅಲ್ಲೇ ಕುಕ್ಕಬೇಕು, ಅಲ್ಲೇ 1-2 ಎಲ್ಲ ಮಾಡ್ಕೊಂಬಂಗೆ ಹಂಗೆ ಮಾಡಿಸ್ತೀನಿ. ಇರು ಹೋಗಿ. ಏನೋ ಅಂದ್ಕೊಂಡ್ಬಿಟ್ಟವಳೆ ಈ ಸಾಕಮ್ಮ ಅಂದರೆ ಎದುರಿಸ್ಬಿಟ್ಟು ಕೆಲಸ ಮಾಡಿಸ್ಕೋಬೋದು ಅಂತಾನೆ. ನಾನು ಮದುವೆಯಾಗಿ ಬಂದಾಗಿಂದನ ಹಿಂಗೆ ಕೆಲಸ ಮಾಡ್ದಾಳೆ ಅಲ್ಲ. ಹೊಲ್ದಾಗೂ ಮನೆಯಾಗೂ ಎಲ್ಲ ಮುಸರೆ ತಿಕ್ಕಬೇಕು, ನೀರು ತಂದೊಯ್ಬೇಕು, ಕೂಲಿನೂ ಹೋಗ್ಬೇಕು. ಕೂಲಿ ದುಡ್ಡೆಲ್ಲ ಅವಳು ಇಕ್ಕೆಂತಾಳೆ. ಏನೋ ದೊಡ್ಡದಾಗಿ ಇವಳೆ ಸಂಸಾರ ನಿಭಾಯಿಸ್ತಾಳಿದಾಳಂತೆ, ಎಲ್ಲ ಇಕ್ಕೆಂತಾಳಂತೆ ಅಂತಾನೆ. ಅತ್ತೆ ಮುಸರೆ ತಿಕ್ಕಿದಾಗಿದ್ರೆ ಜಲ್ದು ತೊಳೆದು ತಾಂಬ. ಸಾರು ಮಾಡಬೇಕು, ಸಾರು ಮಾಡೋಕ್ಕೆ ತಪ್ಪಲೇ ಇಲ್ಲ. ನಾ ಯೋಟ ತಿಕ್ತೀಯ ಅಲ್ಲೇ ಕುಕ್ಕೊಂಡು ಜಲ್ದು ತಾಂಬ. ಓಹೋ ಒಳ ಕುಕ್ಕೊಂಡು ಜಲ್ ತಾಂಬ ಅಂತ ಹೇಳ್ತಾಳೆ. ಒಂದ್ಸಣ ಅವತ್ತು ಇರಮ್ಮ ತಿಕ್ತಾ ಇದ್ದೀನಿ ತೊತ್ತೀನಿ, ಅದ್ಯಾಕಂಗೆ ಆತ್ರಗಟ್ಟು ಆಂಜನೆ ಆಡ್ದಂಗೆ ಆಡ್ತಾ ಇದ್ಯಾ? ತಿಕ್ಕಿ ತೊಳ್ಕೊಂಬತ್ತೀನಿ ಇರು. ಇನ್ನ ಯೋಟತ್ ಬೇಕತ್ತೆ ಜಲ್ದು ತಿಕ್ಕೇನು ತೊಳ್ಕೊಂಬ. ಏನಾದ್ರೂ ತಡವಾಗಿ ಹೋದೆ ಕೂಲಿನ ಅದೇ ಅವತ್ತು 1 ಗಂಟೆ ಜಾಸ್ತಿ ಕೆಲಸ ಮಾಡ್ತಲ್ಲ ಹಂಗೆ ಮಾಡ್ಬೇಕಾಗುತ್ತೆ ನೋಡು. ತಿಕ್ಕೆಂಬತ್ತೀಯೋ ಏನೋ 1 ಗಂಟೆ ಜಾಸ್ತಿ ಕೆಲಸ ಮಾಡ್ತೀವಿ. ಕತ್ಲಾಗ ತಕನ ಹೇಳು ನೋಡು, ಯೋಚನೆ ಮಾಡಿ ಜಲ್ದು. ಅಯ್ಯಯ್ಯೋ ಯಾರು ಕೆಲಸ ಮಾಡ್ತಾರಮ್ಮ, ಬೈನತ್ನಾಗ ಮಾಡೋಕ್ಕಾಗಲ್ಲ, ಸಾಕಾಗೋಗಿರುತ್ತೆ ಕತ್ಲಾಗವರೆಗೂ. ಬೇಡ ತಿಕ್ಕೆಂಬತ್ತಿ ನೀರು ಜಲ್ದು ಅಡುಗೆ ಮಾಡಿ ಉಂಡು ಹೋಗೋಣ. ಯಾರು ಬದುಕು ಮಾಡ್ತಾರೆ ಅಲ್ಲಿ ಎಲ್ಲ ಕೂಲಿಯರು ಮನೆಗೆ ಬರ್ತಾರೆ. ನಾನು ಅವಾಗ 6 ಗಂಟೆ 7 ಗಂಟೆ ತಕ್ಕ ಕತ್ಲಾಗ ತಕ್ಕ ಮಾಡೋಕ್ಕಾಗುತ್ತೆ? ಇಲ್ಲ ಇರು ತಿಕ್ತಾ ಇದ್ದೀನಿ ತೊಂದೆ ಜಲ್ದು. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.